Hello, dear students. Welcome to session number 1 of Business Taxation 2 GST and Customs Duty of 6th semester BBA. This paper comes under finance stream. This particular session deals with introduction and evolution of GST. Dear students, let's look at the introduction to GST. GST is known as the goods and service tax. It is an indirect tax which has replaced many indirect taxes in India, such as excise duty, value added tax, it is shortly known as VAT, service tax, etc. It is one of the biggest reform in India after independence. GST is a destination based consumption tax. That means where consumption takes place, the tax revenue will go to that respective state. For example, if goods are manufactured in Karnataka, same goods are sold in Maharashtra, tax revenue will go to the Maharashtra government since consumption takes place in the Maharashtra state. ಎಲ್ಲಿ ಕನ್ಸಂಪ್ಷನ್ ಆಗುತ್ತೋ ಆ ರೆಸ್ಪೆಕ್ಟಿವ್ ಸ್ಟೇಟ್ ಗವರ್ಮೆಂಟ್ಗೆ ಟ್ಯಾಕ್ಸ್ ರೆವಿನ್ಯೂ ಹೋಗುತ್ತೆ. ಅದರಿಂದಾಗಿ GST ನ ಡೆಸ್ಟಿನೇಷನ್ ಬೇಸ್ಡ್ ಕನ್ಸಂಪ್ಷನ್ ಟ್ಯಾಕ್ಸ್ ಅಂತ ಕರಿತೀವಿ. ಸೊ ಗೂಡ್ಸ್ ಆರ್ ಮ್ಯಾನುಫ್ಯಾಕ್ಚರ್ಡ್ ಇನ್ ಕರ್ನಾಟಕ, ಕರ್ನಾಟಕದಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡಿ ಕರ್ನಾಟಕ ಇನ್ಫ್ರಾಸ್ಟ್ರಕ್ಚರ್ ನ ಯೂಸ್ ಮಾಡಿಕೊಂಡು ಮ್ಯಾನುಫ್ಯಾಕ್ಚರ್ ಮಾಡಿದ್ರೂ ಸಹ ಕರ್ನಾಟಕ ಗವರ್ಮೆಂಟ್ಗೆ ರೆವಿನ್ಯೂ ಬರ್ಲಿಕ್ಕಿಲ್ಲ. ಕರ್ನಾಟಕ ಗವರ್ಮೆಂಟ್ ಕರ್ನಾಟಕ ಸ್ಟೇಟ್ ಅಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡಿರೋಂಥ ಗೂಡ್ಸ್ ನ ಬೇರೆ ಸ್ಟೇಟ್ ನಲ್ಲಿ ಮಹಾರಾಷ್ಟ್ರ ಸ್ಟೇಟ್ ನಲ್ಲಿ ಸೇಲ್ ಮಾಡಿದಾಗ ಅಲ್ಲಿ ಆಕ್ಚುಯಲ್ ಕನ್ಸಂಪ್ಷನ್ ಆಗುತ್ತೆ. ಕನ್ಸಂಪ್ಷನ್ ಆದಾಗ ಆ ರೆಸ್ಪೆಕ್ಟಿವ್ ಸ್ಟೇಟ್ ಗವರ್ಮೆಂಟ್ಗೆ GST ಟ್ಯಾಕ್ಸ್ ಹೋಗುತ್ತೆ. ಅದರಿಂದಾಗಿ GST ನ ಡೆಸ್ಟಿನೇಷನ್ ಬೇಸ್ಡ್ ಕನ್ಸಂಪ್ಷನ್ ಟ್ಯಾಕ್ಸ್ ಅಂತ ಕರೀತಾರೆ. ಇಟ್ ಇಸ್ ಅ ಕಾಂಪ್ರಹೆನ್ಸಿವ್ ಇಂಡೈರೆಕ್ಟ್ ಟ್ಯಾಕ್ಸ್ ಲೆವಿಡ್ ಆನ್ ಮ್ಯಾನುಫ್ಯಾಕ್ಚರ್, sale and consumption of goods as well as services at the national level. Comprehensive indirect tax andre it has subsumed all the indirect taxes which were existed under non-GST regime except few state taxes. ಕೆಲವೊಂದು ಸ್ಟೇಟ್ ಟ್ಯಾಕ್ಸಸ್ ನ ಬಿಟ್ಟು ಬಹುತೇಕ ಎಲ್ಲಾ ಇಂಡೈರೆಕ್ಟ್ ಟ್ಯಾಕ್ಸಸ್ ಅನ್ನು ರೀಪ್ಲೇಸ್ ಮಾಡಿ ಸಬ್ಸ್ಯೂಮ್ ಮಾಡಿದ್ದಾರೆ GST ಒಳಗಡೆ. ಅದರಿಂದಾಗಿ ಇದನ್ನ ಕಾಂಪ್ರಹೆನ್ಸಿವ್ ಇಂಡೈರೆಕ್ಟ್ ಟ್ಯಾಕ್ಸ್ ವಿಚ್ ಇಸ್ ಲೆವಿಡ್ ಆನ್ ಮ್ಯಾನುಫ್ಯಾಕ್ಚರ್, ಸೇಲ್, ಮ್ಯಾನುಫ್ಯಾಕ್ಚರ್ ಮೇಲೂ ಇಂಪೋಸ್ ಮಾಡ್ತಾರೆ, ಸೇಲ್ ಮೇಲೂ ಇಂಪೋಸ್ ಮಾಡ್ತಾರೆ, ಮತ್ತೆ ಕನ್ಸಂಪ್ಷನ್ ಆಫ್ ಗೂಡ್ಸ್ ಅನ್ನ ಕನ್ಸಂಪ್ಷನ್ ಮಾಡಿದಾಗ್ಲೂ ಇಂಪೋಸ್ ಮಾಡ್ತಾರೆ. ಅದರಿಂದಾಗಿ ಇದನ್ನ ಕಾಂಪ್ರಹೆನ್ಸಿವ್ ಇಂಡೈರೆಕ್ಟ್ ಟ್ಯಾಕ್ಸ್, ಸಮಗ್ರವಾದ ಒಂದು ಇಂಡೈರೆಕ್ಟ್ ಟ್ಯಾಕ್ಸ್ ಅಂತ ಕರಿತೇವೆ. GST was passed in the Parliament on 29th March 2017 and came into effect on 1st July 2017. GST 29th March 2017 ನಲ್ಲಿ ಪಾರ್ಲಿಮೆಂಟ್ ನಲ್ಲಿ ಪಾಸ್ ಆಗುತ್ತೆ. ಅದು ಜಾರಿಗೆ ಬಂದ ದಿನಾಂಕ 1st July 2017. GST is levied on the supply of goods and services except alcohol for human consumption. GST ನ supply of goods and services ಮೇಲೆ ಇಂಪೋಸ್ ಮಾಡ್ತಾರೆ except alcohol for human consumption. Under GST regime, the tax is levied at every point of sale with value addition. ಈ ವ್ಯಾಲ್ಯೂ ಅಡಿಷನ್ ಅಂದ್ರೆ ಏನು?
ವ್ಯಾಲ್ಯೂ ಅಡಿಷನ್ ಅಂದ್ರೆ, ಫಾರ್ ಎಕ್ಸಾಂಪಲ್, ಮ್ಯಾನುಫ್ಯಾಕ್ಚರರ್ ಮ್ಯಾನುಫ್ಯಾಕ್ಚರ್ಸ್ biscuit by mixing the raw materials. Raw materials are flour and sugar. When he mixes the flour and sugar, he manufactures biscuits. There is a value addition created. When manufacturers sell the biscuit into the wholesaler or warehouse agent, he packs them and labels them. There is a value addition created. Wholesaler sells the same biscuits which were labeled and packed to retailer. Retailer which were purchased from wholesaler in large quantities makes them into small quantities and sells them into final consumer. There is a value addition created. At every point of sale, GST is imposed. ಮ್ಯಾನುಫ್ಯಾಕ್ಚರರ್ ಬಿಸ್ಕೆಟ್ ಮ್ಯಾನುಫ್ಯಾಕ್ಚರ್ ಮಾಡ್ಲಿಕ್ಕೆ ಫ್ಲೋರ್ ಮತ್ತೆ ಶುಗರ್ ನ ಮಿಕ್ಸ್ ಮಾಡಿ ಬಿಸ್ಕೆಟ್ ನ ಮಾಡಿದಾಗ ವ್ಯಾಲ್ಯೂ ಅಡಿಷನ್ ಕ್ರಿಯೇಟ್ ಆಯ್ತು. ದಟ್ ಈಸ್ ಒನ್ ಪಾಯಿಂಟ್ ಆಫ್ ಸೇಲ್. ಓಕೆ, ಆ ಮ್ಯಾನುಫ್ಯಾಕ್ಚರರ್ ಏನ್ ಮಾಡ್ತಾನೆ, ಹೋಲ್ಸೇಲರ್ ಅಥವಾ ವೇರ್ ಹೌಸ್ ಏಜೆಂಟ್ ಗೆ ಸೇಲ್ ಮಾಡ್ತಾನೆ. ಸೇಲ್ ಮಾಡಿದಾಗ ಆ ಹೋಲ್ಸೇಲರ್ ಅದನ್ನ ಪ್ಯಾಕ್ ಮಾಡ್ತಾನೆ ಮತ್ತೆ ಲೇಬಲ್ ಮಾಡ್ತಾನೆ. ಲೇಬಲ್ ಮಾಡಿ ರಿಟೈಲರ್ ಗೆ ಸೇಲ್ ಮಾಡ್ತಾನೆ. ರಿಟೈಲರು ಮ್ಯಾನುಫ್ಯಾಕ್ಚರರ್ ಇಂದ ಪರ್ಚೇಸ್ ಮಾಡಿದಾಗ ಲಾರ್ಜ್ ಕ್ವಾಂಟಿಟಿನಲ್ಲಿ ಪರ್ಚೇಸ್ ಮಾಡಿರ್ತಾನೆ. ರಿಟೈಲರು ಸ್ಮಾಲರ್ ಕ್ವಾಂಟಿಟೀಸ್ ನಲ್ಲಿ ಫೈನಲ್ ಕನ್ಸ್ಯೂಮರ್ ಗೆ ಸೇಲ್ ಮಾಡ್ತಾನೆ. ಅಟ್ ಎವ್ರಿ ಪಾಯಿಂಟ್ ಆಫ್ ಸೇಲ್ ದೇರ್ ಇಸ್ ಸಮ್ ಪಾಯಿಂಟ್ ಆಫ್ ವ್ಯಾಲ್ಯೂ ಅಡಿಷನ್. ಆ ವ್ಯಾಲ್ಯೂ ಅಡಿಷನ್ ಮೇಲೆ ಟ್ಯಾಕ್ಸ್ ನ ಇಂಪೋಸ್ ಮಾಡ್ತಾರೆ, GST ನ ಇಂಪೋಸ್ ಮಾಡ್ತಾರೆ. ಅದರಿಂದಾಗಿ ಇದನ್ನ ಇಟ್ ಇಸ್ ಅ ಟ್ಯಾಕ್ಸ್ ಆಫ್ ಪಾಯಿಂಟ್ ಆಫ್ ಸೇಲ್ ಅಂತಾನೂ ಕೂಡ ಕರೀತಾರೆ, ವಿತ್ ವ್ಯಾಲ್ಯೂ ಅಡಿಷನ್. Let's understand evolution of GST in India. ಈ ಸ್ಲೈಡ್ ಏನ್ ಹೇಳುತ್ತೆ ಅಂದ್ರೆ, ಹೌ GST ಕೇಮ್ ಇನ್ ಟು ಫೋರ್ಸ್, ಹೇಗೆ GST ಜಾರಿಗೆ ಬಂತು ಇಂಡಿಯಾದಲ್ಲಿ ಅನ್ನೋದನ್ನ ಈ ಸ್ಲೈಡ್ ಎಕ್ಸ್ಪ್ಲೇನ್ ಮಾಡುತ್ತೆ. ಇನ್ 2000, ಶ್ರೀ ಅಟಲ್ ಬಿಹಾರಿ ವಾಜಪೇಯಿ, ದೆನ್ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ, set up an empowered committee headed by Asim Das Gupta, Finance Minister, Government of West Bengal. 2000ನೇ ಇಸ್ವಿನಲ್ಲಿ ಆಗಿನ ಪ್ರಧಾನಮಂತ್ರಿಗಳಾಗಿದ್ದಂತ ಅಟಲ್ ಬಿಹಾರಿ ವಾಜಪೇಯಿ ಅವರು ಒಂದು ಎಂಪವರ್ಡ್ ಕಮಿಟಿ ಮಾಡ್ತಾರೆ. ಆ ಎಂಪವರ್ಡ್ ಕಮಿಟಿ ಚೇರ್ಮನ್ ಅಸೀಂ ದಾಸ್ ಗುಪ್ತಾ. ಅವರು ವೆಸ್ಟ್ ಬೆಂಗಾಲ್ ಗವರ್ಮೆಂಟ್ ನ ಆಗಿನ ಫಿನಾನ್ಸ್ ಮಿನಿಸ್ಟರ್ ಆಗಿರ್ತಾರೆ. The committee was given the task of designing the GST model. Committee was entrusted with the task of designing the GST model. ಕಮಿಟಿ ಏನ್ ಕೆಲಸ ಅಂದ್ರೆ GST ಮಾಡೆಲ್ ನ ಡಿಸೈನ್ ಮಾಡ್ಲಿಕ್ಕೆ ರೆಸ್ಪಾನ್ಸಿಬಿಲಿಟಿ ಕೊಡ್ತಾರೆ. In 2002, the central government formed a task force under the chairmanship of Vijay Kelkar to recommend tax reforms. 2002ನೇ ಇಸ್ವಿನಲ್ಲಿ ವಿಜಯ್ ಕೆಲ್ಕರ್ ಅವರ ಅಧ್ಯಕ್ಷತೆಯಲ್ಲಿ ಒಂದು ಟಾಸ್ಕ್ ಫೋರ್ಸ್ ನ ರಚನೆ ಮಾಡ್ತಾರೆ. ಟು ರೆಕಮೆಂಡ್ ಟ್ಯಾಕ್ಸ್ ರಿಫಾರ್ಮ್ ನ ರೆಕಮೆಂಡ್ ಮಾಡಲಿಕ್ಕೆ. ಇನ್ 2006 ಫೆಬ್ರವರಿನಲ್ಲಿ ಆಗಿನ ಫಿನಾನ್ಸ್ ಮಿನಿಸ್ಟರ್ ಆಗಿದ್ದಂತ ಪಿ ಚಿದಂಬರಂ ಅವರು ಸೇಮ್ ವರ್ಕ್ ಅನ್ನ ಕಂಟಿನ್ಯೂ ಮಾಡ್ತಾರೆ. ಅಂಡ್ ಈ ಫಿಕ್ಸ್ ದಿ ಡೆಡ್ ಲೈನ್ ಟು ಎನ್ಫೋರ್ಸ್ ದಿ GST ಲಾ ಬೈ 1st April 2010. 1st April 2010 ಅಷ್ಟರೊಳಗಡೆ GST ಆಕ್ಟ್ ನ ಜಾರಿಗೆ ತರಬೇಕು ಅಂತ ಡೆಡ್ ಲೈನ್ ನ ಪ್ರಪೋಸ್ ಮಾಡ್ತಾರೆ ಚಿದಂಬರಂ ರವರು. ಜುಲೈ 2009, ಇಂಡಿಯಾಸ್ ನ್ಯೂ ಫಿನಾನ್ಸ್ ಮಿನಿಸ್ಟರ್, ಆಗಿನ ನ್ಯೂ ಫಿನಾನ್ಸ್ ಮಿನಿಸ್ಟರ್ ಆಗಿದ್ದಂತ ಪ್ರಣಬ್ ಮುಖರ್ಜಿ, ಈ ಅನೌನ್ಸ್ ದಿ ಬೇಸಿಕ್ ಸ್ಟ್ರಕ್ಚರ್ ಫಾರ್ GST. The government retains the 1st April 2010. ಗವರ್ಮೆಂಟ್ 1st April 2010 ಡೆಡ್ಲೈನ್ ಆಗಿ ಇಟ್ಕೊಳ್ಳುತ್ತೆ. ಇನ್ November 2009, ದ ಕಮಿಟಿ ಅಂಡರ್ ಅಸೀಂ ದಾಸ್ ಗುಪ್ತಾ ರಿಲೀಸಸ್ ಇಟ್ಸ್ ಫಸ್ಟ್ ಡಿಸ್ಕಷನ್ ಪೇಪರ್ ಆನ್ GST in the public domain, looking forward to generate a debate and obtain inputs from stakeholders.
2009 ನವೆಂಬರ್ ತಿಂಗಳಲ್ಲಿ ಅಸೀಂ ದಾಸ್ ಗುಪ್ತಾ ಅವರ ಅಧ್ಯಕ್ಷತೆಯಲ್ಲಿ ರಚನೆಯಾಗಿದ್ದಂತ ಎಂಪವರ್ಡ್ ಕಮಿಟಿ ಒಂದು ಪೇಪರ್ GST ಮೇಲೆ ಒಂದು ಪೇಪರ್ ಏನು ಡಿಸ್ಕಷನ್ ಪೇಪರ್ ಮಾಡಿರ್ತಾರೋ ಆ ಪೇಪರ್ ನ ರಿಲೀಸ್ ಮಾಡ್ತಾರೆ ಪಬ್ಲಿಕ್ ಡೊಮೇನ್ ನಲ್ಲಿ, ಅಂದ್ರೆ ಸಾರ್ವಜನಿಕರ ಮುಂದೆ. ಲುಕಿಂಗ್ ಫಾರ್ ಫೀಡ್ಬ್ಯಾಕ್ ಅಂಡ್ ಸಜೆಷನ್ ಮತ್ತೆ ಇನ್ಪುಟ್ಸ್. ಈ ಸ್ಟೇಕ್ ಹೋಲ್ಡರ್ಸ್ ಸಂಬಂಧಪಟ್ಟಂತ ಸ್ಟೇಕ್ ಹೋಲ್ಡರ್ಸ್ ಇಂದ ಸಜೆಷನ್ಸ್ ಸಲಹೆಗಳನ್ನ ಮತ್ತೆ ಇನ್ಪುಟ್ಸ್ ಯಾವ ರೀತಿ ಇರಬೇಕು GST ಮತ್ತೆ ಹೇಗೆ ಅದ್ರ ಫ್ರೇಮ್ ವರ್ಕ್ ಇರಬೇಕು ಅದಕ್ಕೆ ಇನ್ಪುಟ್ಸ್ ಅನ್ನ ಕೊಡಿ ಅಂತ ಪಬ್ಲಿಕ್ ಡೊಮೇನ್ ಅಂದ್ರೆ ಸಾರ್ವಜನಿಕರ ಮುಂದೆ ಇಡ್ತಾರೆ. In February 2010, the government launches Mission Mode project for the computerization of commercial taxes in states, which is expected to lay the foundation for GST. In 2011, the central government introduces a constitution amendment bill, the Lok Sabha, to implement GST. ಮಾರ್ಚ್ 2011ರಲ್ಲಿ ಸೆಂಟ್ರಲ್ ಗವರ್ಮೆಂಟ್ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಬಿಲ್ ಅನ್ನ ಲೋಕಸಭಾದಲ್ಲಿ ಪ್ರಪೋಸ್ ಮಾಡ್ತಾರೆ GST ನ ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ. ಅಪೋಸಿಷನ್ ಪಾರ್ಟೀಸ್ ಅಪೋಸ್ ಮಾಡ್ತಾರೆ, ಅಂದ್ರೆ ಪ್ರೊಟೆಸ್ಟ್ ಮಾಡ್ತಾರೆ. ದ ಬಿಲ್ ಇಸ್ ಸೆಂಟ್ ಟು ಎ ಪಾರ್ಲಿಮೆಂಟರಿ ಸ್ಟ್ಯಾಂಡಿಂಗ್ ಕಮಿಟಿ ಹೆಡೆಡ್ ಬೈ ಫಾರ್ಮರ್ ಫೈನಾನ್ಸ್ ಮಿನಿಸ್ಟರ್ ಶ್ರೀ ಯಶವಂತ್ ಸಿನ್ಹಾ. ಯಶವಂತ್ ಸಿನ್ಹಾ ಅವರ ಅಧ್ಯಕ್ಷತೆಯಲ್ಲಿ ರಚನೆಯಾಗಿದ್ದಂತ ಸ್ಟ್ಯಾಂಡಿಂಗ್ ಕಮಿಟಿಗೆ ಅದನ್ನ ಕಳಿಸ್ತಾರೆ. ಏನು ಕಳಿಸ್ತಾರೆ ಅಂದ್ರೆ ಅಪೋಸಿಷನ್ ಪಾರ್ಟೀಸು ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಬಿಲ್ ಅನ್ನ ಅಪೋಸ್ ಮಾಡ್ತಾರೆ. ಅದರಿಂದಾಗಿ ಸ್ಟ್ಯಾಂಡಿಂಗ್ ಕಮಿಟಿ ಹೆಡ್ ಮಾಡಿದಂತ ಯಶವಂತ್ ಸಿನ್ಹಾ ಅವರ ಅಧ್ಯಕ್ಷತೆ ಇದ್ದಂತ ಸ್ಟ್ಯಾಂಡಿಂಗ್ ಕಮಿಟಿಗೆ ಕಳಿಸ್ಕೊಡ್ತಾರೆ. ಇನ್ ಆಗಸ್ಟ್ 2013, the standing committee submits its reports to parliament. In December 2014, the NDA government introduces constitutional amendment bill 2014 on GST in the parliament. ಆ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಬಿಲ್ ನ 2014 ಅಲ್ಲಿ ಪಾರ್ಲಿಮೆಂಟ್ ಅಲ್ಲಿ ಇಂಟ್ರೊಡ್ಯೂಸ್ ಮಾಡ್ತಾರೆ NDA ಗವರ್ಮೆಂಟ್. ಸ್ಟ್ಯಾಂಡಿಂಗ್ ಕಮಿಟಿ ರಿಪೋರ್ಟ್ ಕೊಟ್ಟ ನಂತರ the Lok Sabha passes the Constitution Amendment Bill to GST on 6th May 2015. ಲೋಕಸಭಾದಲ್ಲಿ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಬಿಲ್ ಅನ್ನ 6th ಮೇ ನಲ್ಲಿ ಪಾಸ್ ಮಾಡ್ತಾರೆ. ರಾಜ್ಯಸಭಾ ಆನ್ 3rd August 2016 ಅಲ್ಲಿ ಪ್ರೆಸಿಡೆಂಟ್ ಅಸೆಂಟ್ ರಿಸೀವ್ ಮಾಡಿದ್ಮೇಲೆ, ಪ್ರೆಸಿಡೆಂಟ್ ಅಂದ್ರೆ ಆಗ ಪ್ರಣಬ್ ಮುಖರ್ಜಿ ಅವರು ಪ್ರೆಸಿಡೆಂಟ್ ಆಗಿರ್ತಾರೆ. ಆ ಪ್ರೆಸಿಡೆಂಟ್ ಆಗಿದ್ ಅವರ ಅಸೆಂಟ್ ಅಂದ್ರೆ ಒಪ್ಪಿಗೆಯನ್ನ ತಗೊಂಡ ನಂತರ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಬಿಲ್ 101 ಆಕ್ಟ್ 2016 ಅಂತ ಇದನ್ನ ಜಾರಿ ಮಾಡ್ತಾರೆ. In the year 2017, the central government introduced GST bills in the parliament. The parliament passed the bill with the receipt of president assent on 12th April 2017. The bills were enacted, India's most important tax reform since 1947 could finally become a reality on midnight 30th June 2017. Hence, GST has replaced most indirect taxes in India came into force on July 1st, 2017. Therefore, it is known as GST Act 2017. 2017ರಲ್ಲಿ ಸೆಂಟ್ರಲ್ ಗವರ್ಮೆಂಟ್ GST ಬಿಲ್ ನ ಪಾರ್ಲಿಮೆಂಟ್ ಅಲ್ಲಿ ಪಾಸ್ ಮಾಡ್ತಾರೆ. ಪಾಸ್ ಮಾಡಿದ ನಂತರ ಪಾಸ್ ಮಾಡಕ್ಕಿಂತ ಮುಂಚೆ ಪ್ರೆಸಿಡೆಂಟ್ ಒಪ್ಪಿಗೆನ ತಗೊಂಡು 12th April ನಲ್ಲಿ ಪಾಸ್ ಮಾಡ್ತಾರೆ. ಬಿಲ್ಸ್ ವರ್ ಎನಾಕ್ಟೆಡ್, ಬಿಲ್ಸ್ ಜಾರಿಗೆ ತರ್ತಾರೆ. ಕೊನೆಗೆ ಆ ಬಿಲ್ಲು 1st ಜುಲೈಗೆ ಜಾರಿಗೆ ಬರುತ್ತೆ. ಸಬ್ಸ್ಯೂಮಿಂಗ್ ಆಫ್ ಟ್ಯಾಕ್ಸಸ್. ಯಾವ್ಯಾವ ಟ್ಯಾಕ್ಸ್ ಅನ್ನ ಸಬ್ಸ್ಯೂಮ್ ಮಾಡಿದ್ದಾರೆ? ಸೆಂಟ್ರಲ್ ಟ್ಯಾಕ್ಸಸ್. ಸೆಂಟ್ರಲ್ ಅಂದ್ರೆ ಕೇಂದ್ರ ಸರ್ಕಾರದ ವ್ಯಾಪ್ತಿನಲ್ಲಿ ಬರುವಂತ ತೆರಿಗೆಗಳು ಯಾವ್ಯಾವುದು GST ಆಕ್ಟ್ ಗೆ ಸೇರ್ಕೊಂಡಿದೆ? ಸರ್ವಿಸ್ ಟ್ಯಾಕ್ಸ್, ಸೆಂಟ್ರಲ್ ಎಕ್ಸೈಸ್ ಡ್ಯೂಟಿ, excise duty levied under Medical and Toilet Preparations Act, additional excise duty, additional duties of customs, special additional duties of custom, central surcharges and cesses related to supply of goods or services. These were the central taxes which were subsumed into GST.
state taxes, value added tax or sales tax, central sales tax, luxury tax, entry tax, purchase tax, entertainment tax other than levied by local authorities, tax on advertisement, tax on lottery, betting, gambling, state surcharge and cesses. ಇಷ್ಟು ರಾಜ್ಯ ಸರ್ಕಾರದ ವ್ಯಾಪ್ತಿನಲ್ಲಿ ಬರ್ತಿದ್ದಂತಹ ತೆರಿಗೆಗಳನ್ನ GST ಆಕ್ಟ್ ಒಳಗಡೆ ಸೇರಿಸ್ಕೊಂಡಿದ್ದಾರೆ. ಟ್ಯಾಕ್ಸಸ್ ನಾಟ್ ಸಬ್ಸ್ಯೂಮ್ಡ್ ಇನ್ GST. ಹಾಗಾದ್ರೆ ಯಾವ ಯಾವ ತೆರಿಗೆಗಳು GST ಸೇರ್ಕೊಂಡಿಲ್ಲ, GST ಒಳಗಡೆ ಸೇರ್ಕೊಂಡಿಲ್ಲ? ಬೇಸಿಕ್ ಕಸ್ಟಮ್ ಡ್ಯೂಟಿ, ಎಕ್ಸ್ಪೋರ್ಟ್ ಡ್ಯೂಟೀಸ್, ರೋಡ್ ಟ್ಯಾಕ್ಸ್, ಟೋಲ್ ಟ್ಯಾಕ್ಸ್, excise duty or VAT on petroleum products, excise duty on tobacco products, entertainment tax levied by local bodies, state excise on alcohol, property tax, stamp duty, electricity duty, royalty on minerals and environmental and regulatory taxes. ಇಷ್ಟು ಟ್ಯಾಕ್ಸಸ್ ಇನ್ನೂ ಸಹ GST ವ್ಯಾಪ್ತಿನಲ್ಲಿ ಬಂದಿಲ್ಲ, GST ಗೆ ಸೇರ್ಕೊಂಡಿಲ್ಲ. In coming days, some of these taxes may include into GST. ಇಷ್ಟು ಟ್ಯಾಕ್ಸಸ್ ಸೆಪರೇಟ್ ಆಗಿ ಇಂಪೋಸ್ ಮಾಡ್ತಾರೆ. ಈ ಕಸ್ಟಮ್ ಡ್ಯೂಟಿನೇ ಸೆಪರೇಟ್ ಆಗಿ ಇಂಪೋಸ್ ಮಾಡ್ತಾರೆ. ಇಟ್ ಇಸ್ ನಾಟ್ included in the GST. Similarly, export duties, road tax, toll tax, excise duty, VAT on petroleum product, excise duty on tobacco products, these are all not yet included in the GST. They were separately imposed on goods and services. Thank you very much. Sorry. Products not covered under GST. ಯಾವ products GST ವ್ಯಾಪ್ತಿನಲ್ಲಿ ಬರಲ್ಲ? Alcohol, liquor for human consumption, petroleum crude oil, high speed diesel, motor spirit, natural gas, aviation turbine fuel, electricity. ಇಷ್ಟು ಪ್ರಾಡಕ್ಟ್ಸ್ ಮೇಲೆ GST ಬರೋದಿಲ್ಲ. Thank you very much.